ಅಭ್ಯಾಗತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಗದ ಭೂತ ಮದಿನಮುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಶರಕ್ಷರಿ ಪನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಕವಿಕೋದಿಗಳ ಪುಣ್ಯ ರಾಮ ಬಾಲಕ ರಾಮಾನಂದ ಕಬೀರರ ಭಾರತ ಜನನಿಯ ಕರುಣಾತಿ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡಿ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನೃತ್ಯಾರ ಜಗತ್ತದ ಹೋಲುವ ಹೊಳೆಗಳ ಧಾಮ ನಾಯಕ ಡಿಜೆಡಿ ಮೇಡಮ್ ಅವರೇ, ಎಲ್ಲ ಪ್ರೋಗ್ರಾಮ್ ಆಫೀಸರ್ಗಳವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಸಾರ್ವಜನಿಕರೇ, ನಮ್ಮ ಸಿಬ್ಬಂದಿ ವರ್ಗದವರೇ, ಇವತ್ತು ನಮ್ಮ ಆಸ್ಪತ್ರೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ 1959ನೇ ಇಸ್ವಿಯಲ್ಲಿ ಅಂದಿನ ಮೈಸೂರು ಸರ್ಕಾರದ ಆರೋಗ್ಯ ಸಚಿವರಾಗಿದ್ದಂಥ ಸನ್ಮಾನ್ಯ ಶ್ರೀ R.M. ಪಾಟೀಲ್ ಸಾಹೇಬರಿಂದ ಈ ಆಸ್ಪತ್ರೆ ಉದ್ಘಾಟನೆಗೊಂಡಿತ್ತು. ಇನ್ನೂ ಒಂದು ಖುಷಿ ಅನಿಸುವ ವಿಷಯ ಏನಂದರೆ ಅವರು ನಮ್ಮೂರಿನವರೇ, ನರಗುಂದ ತಾಲೂಕಿನ R.M. ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದ್ರು. ಕಾಲಕ್ರಮೇಣ ಈ ಆಸ್ಪತ್ರೆ ಹಂತ ಹಂತವಾಗಿ ಮೇಲ್ದರ್ಜೆಗೆ ಇರ್ತಾ 1998ರಲ್ಲಿ 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿತು. ಈ ಅವಧಿಯಲ್ಲಿ ಸಾಕಷ್ಟು ಜನ ನುರಿತ ವೈದ್ಯರು ಈ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿ ಸುತ್ತಮುತ್ತಿನ 5-6 ತಾಲೂಕುಗಳಲ್ಲಿ ಕೂಡ ಇದೊಂದು ಪ್ರಸಿದ್ಧ ಆಸ್ಪತ್ರೆಯಾಗಿ ಹೆಸರು ಪಡೆದಿದೆ. ಕಾಟೇಜ್ ಆಸ್ಪತ್ರೆ ಅಂತ ಹೆಸರಿಂದ ಈ ಆಸ್ಪತ್ರೆ ಶುರುವಾಗಿದೆ. ಒಂದು ಮತ್ತು ಗೋಕಾಕ್ ಮತ್ತು ಕಾಟೇಜ್ ಹಾಸ್ಪಿಟಲ್ ಎಂದು ನಮ್ಮ ಜಿಲ್ಲೆಯಲ್ಲಿ ಶುರುವಾದವು. 1998ರಿಂದ 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು 2024ರಲ್ಲಿ 60 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡ ಘನ ಸರ್ಕಾರ ನಮಗೆ ಇಲ್ಲಿ ಮಂಜೂರು ಮಾಡಿ ಅಲ್ಲಿ ಕೂಡ ಸಾಕಷ್ಟು ಸಿಬ್ಬಂದಿ ವರ್ಗವನ್ನು ಒದಗಿಸಿದ ಪ್ರಯುಕ್ತ ಇವತ್ತು ನಾವು 160 ಹಾಸಿಗೆಗಳ ಆಸ್ಪತ್ರೆಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವ ತಾಲೂಕು ಆಸ್ಪತ್ರೆಗಳಲ್ಲಿ ನಮ್ಮದು ಕೂಡ ಬಹುಶಃ 2ನೇ ಸ್ಥಾನದಲ್ಲಿದೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾಧನೆಗೆ ನಮ್ಮ ಸನ್ಮಾನ್ಯ ಶಾಸಕರು ಮತ್ತು ARS ಸಮಿತಿಯ ಸದಸ್ಯರು, ಸಾರ್ವಜನಿಕರು ಮತ್ತು ಊರಿನ ಗಣ್ಯರೆಲ್ಲರ ಸಹಕಾರದಿಂದ ನಾವು ಇವತ್ತು ನಿಮ್ಮೆಲ್ಲರಿಗೆ ಪ್ರತಿನಿತ್ಯ ಸುಮಾರು 600ರಿಂದ 650 ಜನ ಹೊರರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಪ್ರತಿ ತಿಂಗಳು ಸುಮಾರು 1200ರಷ್ಟು ಜನರಿಗೆ ಅಡ್ಮಿಷನ್ ಆಗ್ತಾ ಇದೆ ಮತ್ತು 750 ಹೆರಿಗೆಗಳು ನಡೀತಾ ಇದೆ. ಸುಮಾರು 160ರಿಂದ 170 ಶಸ್ತ್ರಚಿಕಿತ್ಸೆಗಳು ಪ್ರತಿ ತಿಂಗಳು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಆದರೆ
ಈ ಆಸ್ಪತ್ರೆಗೆ ಒಂದು ಸಮಸ್ಯೆ ಏನಾಗಿತ್ತಂದ್ರೆ ಇದು ಕಟ್ಟಡ ತುಂಬಾ ಹಳೆಯದಾದ ಪ್ರಯುಕ್ತ ಮಳೆಗಾಲದಲ್ಲಿ ಆಸ್ಪತ್ರೆ ಸೋರಿ ನಮಗೆ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಬಹಳ ಕಷ್ಟದಾಯಕವಾದಂಥ ಪ್ರಸಂಗ ಆಗಿತ್ತು. ಹಿಂಗಾಗಿ ಸನ್ಮಾನ್ಯ ಶಾಸಕರು ಹೊಸದಾಗಿ ಅವರೇನು ಚುನಾಯಿತರಾಗಿ ಮೊದಲ ಬಾರಿ ಭೇಟಿ ನೀಡಿದಾಗ ನಾನು ಮತ್ತು ನಮ್ಮ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವೈದ್ಯಾಧಿಕಾರಿಗಳು ಸರ್ಗೆ ಮನವಿ ಮಾಡಿದ್ವಿ. ಸರ್ ಹೆಂಗಾದ್ರೂ ಮಾಡಿ ನಮಗೊಂದು ಈ ಆಸ್ಪತ್ರೆಯನ್ನ ಆಧುನೀಕರಣಗೊಳಿಸುವ ಸಲುವಾಗಿ ತಾವು ಮಾಡಿಕೊಡ್ಬೇಕಂದಾಗ ಸರ್ ಒಂದು ಜೋಕ್ ಮಾಡಿದ್ರು, ನನ್ನ ಹೆಸರಿನಲ್ಲಿ ವೈದ್ಯ ಇದೆ ರೀ, ಅದನ್ನ ಡಾಕ್ಟರ್ ಅಲ್ಲ ಖರೆ, ಆದ್ರೆ ವೈದ್ಯಕೀಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರನೇ ನನ್ನ ಮೊಟ್ಟ ಮೊದಲ ಪ್ರಯಾರಿಟಿ ನಾ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ನನಗೆ ವಾಗ್ದಾನ ಮಾಡಿದ್ರು. ಮುಂದೆ ಅವರು ಅಷ್ಟಕ್ಕೆ ಬಿಡ್ಲಾರ್ದೇ ಈಗ 2 ವರ್ಷಗಳ ಅವಧಿಯಲ್ಲಿ ಸನ್ಮಾನ್ಯ ಆರೋಗ್ಯ ಸಚಿವರ ಜೊತೆಗೆ ನಿರಂತರವಾಗಿ ನನ್ನೂ ಸಲ ಸಬ್ನೀಸ್ ಸರ್ ಕೂಡ ಕರ್ಕೊಂಡು ಹೋಗಿ ಈ ಆಸ್ಪತ್ರೆ ಬಗ್ಗೆಲ್ಲ ಅಂಕಿಅಂಶಗಳನ್ನ ಕೊಟ್ಟು ನಮ್ಮ ಜಾಗೆ ಮತ್ತು ಇಲ್ಲಿರುವಂಥ ಸಿಬ್ಬಂದಿ ಎಷ್ಟಿದೆ, ಹೊಸ ಆಸ್ಪತ್ರೆ ಮಾಡಿದ್ರೆ ಏನೇನು ಬೇಕಾಗ್ತದೆ ಎಲ್ಲ ವಿವರಗಳನ್ನ ಸನ್ಮಾನ್ಯ ಸಚಿವರಿಗೆ ನಾವು ನೀಡಿ ಬಂದಿದ್ವಿ. ಅದರ ಪರಿಣಾಮವಾಗಿ ಇವತ್ತು ನಾವು ಈ ಒಂದು ಆಸ್ಪತ್ರೆಗೆ 100 ಹಾಸಿಗೆಗಳ ಸುಮಾರು 31 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಹಾಸಿಗೆಗಳ 3 ಅಂತಸ್ತಿನ ಆಸ್ಪತ್ರೆಯಲ್ಲಿ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳಕ್ ನಂಗೆ ತುಂಬಾ ಆನಂದ ಅನಿಸ್ತಾ ಇದೆ. ಸರ್, ಈ ಆಸ್ಪತ್ರೆಯಲ್ಲಿ ತಮಗೆ ಈಗಾಗಲೇ ಹೇಳದಂತೆ ನಾನು ಪ್ರತಿ ತಿಂಗಳು ನಮಗೆ ಸಾಕಷ್ಟು ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಇಲ್ಲಿ ಇಷ್ಟು ದಿನ ನಮಗೆ ಅನಸ್ತೇಶಿಯಾ ಮತ್ತು ಮಕ್ಕಳ ತಜ್ಞರ ಕೊರತೆ ಇತ್ತು, ಅವರು ಕೂಡ ಈಗ ಬಂದಿದ್ದಾರೆ. ಮತ್ತು ಮೊನ್ನೆ ತಾನೇ ನಡೆದ ಕೌನ್ಸಿಲಿಂಗ್ ಅಲ್ಲಿ ಇನ್ನೂ 2 ಅನಸ್ತೇಶಿಯಾ ವೈದ್ಯರು ಇಲ್ಲಿ ತಗೊಂಡಿದ್ರಿಂದ ಕಾರಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡಿ ತಮಗೆ ಮತ್ತು ಆರೋಗ್ಯ ಇಲಾಖೆಯಿಂದ ನಮಗೇನನ್ನ ತಾವೊಂದು ಗುರಿಯನ್ನ ನೀಡ್ತೀರಿ ಅದನ್ನು ಅತ್ಯಂತ ಸಕ್ಷಮವಾಗಿ ಮಾಡಲು ಹಗಲಿರುಳು ಪ್ರಯತ್ನಿಸ್ತೇವೆ ಅಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗ DHO ಮತ್ತು ಅವರ ಒಂದು ಸಿಬ್ಬಂದಿ ವರ್ಗದಿಂದ ತಮ್ಮ ಎದುರುಗಳಿಗೆ ನಾನು ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ ಸರ್. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಇಲ್ಲಿ ಆರೋಗ್ಯ ಸಚಿವರ ಬಗ್ಗೆ 1-2 ಮಾತುಗಳನ್ನು ಹೇಳಲೇಬೇಕಾಗ್ತದ. ಯಾಕಂದ್ರೆ ಸನ್ಮಾನ್ಯ ಸಾಹೇಬ್ರೇನು ಆರೋಗ್ಯ ಇಲಾಖೆಯನ್ನು ವಹಿಸ್ಕೊಂಡಾಗಿಂದ ನಮ್ಮ ಇಲಾಖೆಗೆ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. 10 ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಉದಾಹರಣೆ ಒಂದು 2-3 ಮಾತ್ರ ಹೇಳ್ತೀನಿ, ಸಾಕಷ್ಟಿದೆ. ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅಂತ ಒಂದು ಕಾರ್ಯಕ್ರಮ ತಾವು ಬಹಳಷ್ಟು ಜನ ಕೇಳಿರ್ಬೋದು. ಇದೇನಂದ್ರೆ ಹೃದಯ ರೋಗದ ತಕ್ಷಣ ಯಾರಿಗಾದ್ರೂ ಹೃದಯಾಘಾತ ಆದರೆ ಪ್ರಥಮ ಏನು 1 ಗಂಟೆ ಅವಧಿ ಇರ್ತದಲ್ಲ, ಅತ್ಯಂತ ಮುಖ್ಯವಾದದ್ದು ಆ ಸಮಯ. ಆ ಸಮಯದಲ್ಲಿ ನಾವು ರೋಗಿಗೆ ಒಂದು ವಿಶಿಷ್ಟವಾದ ಅತ್ಯಂತ ಹೊಸದಾಗಿ ಬಂದಿರುವಂತಹ ಒಂದು ಇಂಜೆಕ್ಷನ್ ಟೆನಾಕ್ಟಿವ್ ಪ್ಲೇಸ್ ಅನ್ನುವ ಸುಮಾರು 30,000 ರೂಪಾಯಿ ವೆಚ್ಚದ ಒಂದು ಇಂಜೆಕ್ಷನ್ ಅನ್ನ ಫ್ರೀ ಆಗಿ ಕೊಡುವಂತ ಈ ಯೋಜನೆ ಸರ್. ಈ ಯೋಜನೆಯಲ್ಲಿ ತಮಗೆ ನಾನು ಖುಷಿಯಿಂದ ಹೇಳ್ತೀನಿ, ನಾವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೋಗಿಗಳಿಗೆ ಟೆನಾಕ್ಟಿವ್ ಪ್ಲೇಸ್ ಕೊಟ್ಟು 42 ಜನರ ಪ್ರಾಣವನ್ನ ಉಳಿಸಿದ್ದೀವಿ ಸರ್. ಎಲ್ಲ 10 ತಾಲೂಕುಗಳಲ್ಲಿ ನಮ್ಮಿಬ್ರು ಫಿಸಿಷಿಯನ್ ಇದರಲ್ಲಿ ಅವಿರತವಾಗಿ ಪ್ರಯತ್ನ ಮಾಡಿದ್ದಾರೆ ಸರ್. ಮತ್ತು ಇನ್ನೊಂದು ಯೋಜನೆ ಅಂತಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂತ ಒಂದು ಕಾರ್ಯಕ್ರಮ. ನಾನು ಸ್ವತಃ ಒಬ್ಬ ENT ತಜ್ಞನಾಗಿರೋದ್ರಿಂದ ಇದು ಎಷ್ಟು ಮಹತ್ವದ್ದು ಅನ್ನೋದನ್ನ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹುಟ್ಟಿನಿಂದನೇ ಕಿವುಡಾಗಿ ಹುಟ್ಟಿರುವಂತ ಮಕ್ಕಳು ಇರ್ತಾವ ಕೆಲವರು, ಅವ್ರಿಗೆ ನಾವು ಶ್ರವಣ ಸಾಧನ ಹಾಕಿದ್ರು ಉಪಯೋಗ ಆಗೋದಿಲ್ಲ, ಏನ್ ಮಾಡಿದ್ರು ಬರೋದಿಲ್ಲ, ನರಗಳೇ ಸತ್ತು ಹೋಗಿರ್ತಾವ್ರಿ. ಅವರಿಗೆ ಕೃತಕವಾಗಿ ನಾವು ಹೊರಗಿನಿಂದ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂತ ಒಂದು ಸಾಧನವನ್ನ ಅಳವಡಿಸುವಂತ ಒಂದು ಹೊಸ ಯೋಜನೆ. ಇದು ಇಲ್ಲಿವರೆಗೆ ಕೇವಲ ದುಡ್ಡಿದ್ದವರು ಮತ್ತು ಶ್ರೀಮಂತರು ಮಾತ್ರ ಅಫೋರ್ಡ್ ಮಾಡುವಂತ ಚಿಕಿತ್ಸೆ. ಯಾಕಂದ್ರೆ ಒಂದು ಚಿಕಿತ್ಸೆಗೆ 12 ರಿಂದ 15 ಲಕ್ಷ ರೂಪಾಯಿ ವೆಚ್ಚ ಬರ್ತದೆ. ಈ ಯೋಜನೆಯನ್ನು ಕೂಡ ಸಾಹೇಬರು ತಮ್ಮ ಅತ್ಯಂತ ಕಾಳಜಿ ವಹಿಸಿ ಕಾಕ್ಲಿಯರ್ ಇಂಪ್ಲಾಂಟ್ ಯೋಜನೆ ಅಂತ ಮಾಡಿ ಬಡ ಮಕ್ಕಳಿಗೆ ಆ 15 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸೆಯನ್ನು ಕೂಡ ಫ್ರೀಯಾಗಿ ಸಿಗುವಂತೆ ಮಾಡಿದ್ದಾರೆ. ನಮ್ಮ ಈ ಒಂದು ತಾಲೂಕಿನಲ್ಲಿ ಇಲ್ಲಿವರೆಗೆ 5 ಮಕ್ಕಳಿಗೆ ಈ ಒಂದು ಲಾಭ ಸಿಕ್ಕಿದೆ. ಇದೇ 19ನೇ ತಾರೀಕಿಗೆ ಒಂದು BIMS ನಲ್ಲಿ ಆಗ್ತಾ ಇದೆ ಸರ್, 2 ವರ್ಷದ ಮಗುವಿಗೆ. ಅದು ಕೂಡ ನಮ್ಮ ಸನ್ಮಾನ್ಯ ಶಾಸಕರು ಮೊನ್ನೆ ಪ್ರಯತ್ನ ಪಟ್ಟು ಆ ಮಗುವನ್ನು ರೆಕಮೆಂಡ್ ಮಾಡಿದ್ದಕ್ಕೆ ನೀವು ಕೊಟ್ಟು ಆ ಮಗುವಿನ 19ನೇ ತಾರೀಕು ಸರ್ಜರಿ ಆಗ್ತಾ ಇದೆ ಸರ್. ಮತ್ತು ಇನ್ನೂ ಒಂದಂದ್ರೆ ತಮಗೆ ಗೊತ್ತಿರಬೇಕು, ಮನೆಗೆ ಕೂಡ ಬಂದು ಚಿಕಿತ್ಸೆ ನೀಡುವಂಥ ಹೊಸ ಒಂದು ಯೋಜನೆಯನ್ನ ಈಗ ಸನ್ಮಾನ್ಯ ಸಚಿವರು ಲಾಂಚ್ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪೂರ್ಣವಾಗಿ ಪ್ರಾರಂಭವಾಗ್ತಾ ಇದೆ. ಮತ್ತು ಪ್ರತಿಯೊಂದು ಪಟ್ಟಣ ಪ್ರದೇಶಗಳು ಕೂಡ ನಮ್ಮ ಆಸ್ಪತ್ರೆಗಳು ಇರಲಿಲ್ಲ. ದೊಡ್ಡ ಸಿಟಿಗಳು ತಾಲೂಕು ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವ ಇರಲಿಲ್ಲ. ಅಲ್ಲಿ ಕೂಡ ನಮ್ಮ ಕ್ಲಿನಿಕ್ ಎನ್ನುವ ಒಂದು ಹೊಸ ಕಾನ್ಸೆಪ್ಟ್ ಮಾಡಿ ಪ್ರತಿಯೊಂದು ದೊಡ್ಡ ಮೊಹಲ್ಲಾಗಳು, ಎಸ್ಪೆಷಲಿ ಹಿಂದುಳಿದ ವರ್ಗದವರು ವಾಸಿಸುವಂಥ ಬಡವರು ವಾಸಿಸುವಂಥ ಏರಿಯಾಗಳಲ್ಲಿ ನಮ್ಮ ಕ್ಲಿನಿಕ್ ಎನ್ನುವಂಥ ಒಂದು ಕೆಲವು ಕ್ಲಿನಿಕ್ಗಳನ್ನು ತೆರೆದು ಅಲ್ಲಿ ಕೂಡ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ಯೋಜನೆ ಇದೆ. ಅದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಮ್ಮಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸನ್ಮಾನ್ಯ ಶಾಸಕರ ಆಸ್ಥೆ ವಹಿಸಿ ಮತ್ತೆ 2 ಹೊಸ ನಮ್ಮ ಕ್ಲಿನಿಕ್ಗಳನ್ನು ನಮಗೆ ಕೊಡಿಸಿದ್ದಾರೆ. ನಮ್ಮ DHO ಸಬ್ನೀಸ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಅತ್ಯಂತ ಪ್ರಯತ್ನ ಪಟ್ಟು ಅವ್ರು ಮೊನ್ನೆ ತಾನೇ ಶುರು ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಸೌದತ್ತಿಯಲ್ಲಿ 100 ಹಾಸಿಗೆಗಳ
ತಾಲೂಕಾ ಸಾರ್ವಜನಿಕರ ಆಸ್ಪತ್ರೆಯ ವಿಸ್ತರಣಾ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮದ ಈ ಭವ್ಯ ವೇದಿಕೆ ಮೇಲೆ ಜ್ಯೋತಿ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು, ಆತ್ಮೀಯರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಆರ್ ವಿ ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಆಗಿರುವಂಥ ಸನ್ಮಾನ್ಯ ಸುಭಾಸಣ್ಣ ಕೋಜಲ್ಗಿ ಅವರ ಚಿರಂಜೀವಿ ಆಗಿರುವಂಥ ಸದಾಶಿವ ಕೋಜಲ್ಗಿ ಅವರೇ, ಸುನಿಲ್ ಹನುಮಣ್ಣವರವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರುವಂಥ MS ಕುರ್ದುಗುಡಿ ಅವರೇ, ನಮ್ಮ ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿನಯ್ ನಾವಲಗಿಟ್ಟಿ ಅವರೇ, DHO ಆಗಿರುವಂಥ ಗಡಾಧರ್ ಅವರೇ, THO ಶ್ರೀಪಾದ್ ಸಬ್ನೀಸ್ ಅವರೇ, ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮಲ್ಲನಗೌಡರವರೇ, ತಾಲೂಕಾ ದಂಡಾಧಿಕಾರಿಗಳಾದಂಥ MN ಹೆಗ್ಗಣ್ಣವರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಸಹೋದರಿಯ ಆತ್ಮೀಯ ಬಂಧು ಭಗಿನಿಯರೇ, ಯುವ ಮಿತ್ರರೇ, ಛಾಯಾಗ್ರಾಹಕರೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸಿ, ಸವದತ್ತಿಯಲ್ಲಿ ಇವತ್ತು ಸವದತ್ತಿಯ ತಾಲೂಕಿನ ಎಲ್ಲ ಸಾರ್ವಜನಿಕರ ಒಂದು ಹರ್ಷದ ದಿನ ಅಂತ ಹೇಳ್ಬೋದು. ಬಹು ವರ್ಷಗಳ ಬೇಡಿಕೆ ಆಗಿರುವಂಥ ಸವದತ್ತಿ ತಾಲೂಕಾ ಆಸ್ಪತ್ರೆ ನವೀಕರಣಗೊಳ್ಳಬೇಕು. 1959ನೇ ಇಸ್ವಿಯಲ್ಲಿ ಏನು ಒಂದು ಕಟ್ಟಡ ಇರುವಂಥ ಈ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದಂಥ ಕಟ್ಟಡಕ್ಕೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕನ್ನುವಂಥ ವಿಚಾರ ಎಲ್ಲ ಸಾರ್ವಜನಿಕರಿದ್ದಂಥ ಸಂದರ್ಭದಲ್ಲಿ ಇವತ್ತು ಅದು ನನಸು ಆಗ್ತಾ ಇದೆ. ಅದಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ನಾನು ಶಾಸಕ ಆದ ನಂತರ ಮೊದಲ ಬಾರಿಗೆ ಈ ಒಂದು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯವರು ಬಂದು ನನಗೆ ಇದರ ಒಂದು ಸ್ಥಿತಿಗತಿಯನ್ನು ನನಗೆ ಬ್ರೀಫ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನು ಕರೆದುಕೊಂಡು ನಾನು ಮಾನ್ಯ ಆರೋಗ್ಯ ಸಚಿವರ ಗೃಹ ಕಚೇರಿಗೆ ಸುಮಾರು ಬೆಳಿಗ್ಗೆ 8:30 ಅವ್ರ ಮನೆಗೆ ನಾನು ಹೋಗಿದ್ದೆ. ಅವರು ಎಲ್ಲ ಅದನ್ನು ಕೇಳಿ ಆಯಿತು, ಮುಂದಿನ ದಿನಮಾನದಲ್ಲಿ ಅನುದಾನದ ಒಂದು ಬಜೆಟಿನ ಅನುಕೂಲ ನೋಡ್ಕೊಂಡು ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರು ಭರವಸೆಯನ್ನು ಕೊಟ್ಟಿದ್ರು. ನಾನು ಅವ್ರಿಗೆ ಏನಾದರೂ ಆಗಲಿ ಸರ್, ಈ ಒಂದು ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಅವಶ್ಯಕತೆ ಇದೆ, ಇದನ್ನು ತಾವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದ್ರು, ವೈದ್ಯ ನೀವು ಬಿಟ್ಟರೆ ಮತ್ತೆ ಯಾರಿಗೆ ಮಾಡಬೇಕು ನಾನು ಅಂತ ಹೇಳಿ ಅವ್ರ ಮಾತು ಹೇಳಿದಂಗೆ ಇನ್ನೂ ನೆನಪಿದೆ. ತದನಂತರ ಸುಮಾರು 7-8 ತಿಂಗಳವರೆಗೆ ಗ್ಯಾಪ್ ಆದಂಥ ಸಂದರ್ಭದಲ್ಲಿ ವಿಧಾನಸೌಧದ ಸದನದಲ್ಲಿ ಹೌಸ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಾನು ಭೇಟಿ ಆದಾಗ ಅವ್ರು ನನಗೆ ಬಜೆಟಿನ ಆಯವ್ಯಯ ಪೂರ್ವಭಾವಿಯಲ್ಲಿ ಅವ್ರು ಸೇರ್ಪಡೆ ಮಾಡಿ ಅವರು ಬಂದಾಗ ನನಗೆ ಹೇಳಿದ್ರು, ವೈದ್ಯರಿಂದ ಸವದತ್ತಿ ತಾಲೂಕು ಆಸ್ಪತ್ರೆ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿಸಿದ್ರು ನೋಡಂತ ಹೇಳಿ ಹೇಳಿದಂಥವ್ರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಅದೇ ರೀತಿ ಇವತ್ತು ಕೂಡ ಎಲ್ಲ ಟೆಂಡರ್ ಪ್ರೊಸೆಸ್ ಆಗಿ ಇವತ್ತು ಶಂಕುಸ್ಥಾಪನೆಗೆ ಇವತ್ತು ಅವರು ಆಗಮಿಸಿದ್ದಾರೆ. ಬಹಳಷ್ಟು ಸಂತೋಷದ ವಿಷಯ. ಈ ಒಂದು ನಮ್ಮ ಸವದತ್ತಿ ತಾಲೂಕು ಆಸ್ಪತ್ರೆಯ ಬಗ್ಗೆ ಕೂಡ ಒಂದು ಎರಡು ವಿಷಯ ನಾನು ಹೇಳಬೇಕಾಗ್ತದೆ. ಹೇಳಿದ್ರೆ ಅದು ತಪ್ಪಾಗ್ತದೆ. ಒಂದು ವೇಳೆ ಇವತ್ತು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಮಲ್ಲನಗೌಡರು ಹೇಳಿದಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಪೈಕಿ ಗೋಕಾಕನ್ನು ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚು ರೋಗಿಗಳು ಬಂದು ತೋರಿಸುವಂತ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಸವದತ್ತಿ ತಾಲೂಕು ಆಸ್ಪತ್ರೆ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳಬೇಕಾಗ್ತದೆ. ಮಾನ್ಯ ಸಚಿವರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಚಿವರೇ, ಈ ಒಂದು ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲಿ ಸುಮಾರು 19 ಸ್ಯಾಂಕ್ಷನ್ ಡಾಕ್ಟರ್ಸ್ಗಳಿದ್ದಾರೆ. ಅದು ನಮ್ಮ ಈ ಸವದತ್ತಿ ಕ್ಷೇತ್ರದ ಜನತೆಯ ಮಹಾಪುಣ್ಯ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಾರದು. ಆ ಒಂದು ಸಂದರ್ಭ 19 ಡಾಕ್ಟರ್ಸ್ ಅಲ್ಲಿ 15 ಕ್ವಾಲಿಫೈಡ್ ಡಾಕ್ಟರ್ಸ್ ಈಗಾಗಲೇ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪ್ರತಿದಿನ ಸುಮಾರು 600ರಿಂದ 700 OPDಗಳು ಆಗ್ತವೆ.
ಮತ್ತೆ ಪ್ರತಿ ತಿಂಗಳು ಸುಮಾರು 300ರಿಂದ 350 ಹೆರಿಗೆಗಳು ಕೂಡ ಆಗುವಂತ ಯಾವ್ದಾದ್ರು ಆಸ್ಪತ್ರೆ ಇದ್ರೆ ಅದು ಸವದತ್ತಿ ತಾಲೂಕು ಆಸ್ಪತ್ರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಒಂದು ವೇಳೆ ನಾನು ಹೆಚ್ಚಿಗೆ ಮಾತನಾಡದೆ ಇನ್ನೊಂದು ಎರಡು ಬೇಡಿಕೆಗಳಿದಾವೆ. ಅದರಲ್ಲಿ ಒಂದು ಬೇಡಿಕೆ ಮಾತ್ರ ಬಹಳಷ್ಟು ಅವಶ್ಯಕತೆ ಇದೆ. ತಮ್ಮ ಮುಂದೆನೆ ನಾನು ಮಾನ್ಯ ಸಚಿವರಲ್ಲಿ ಬಹಳಷ್ಟು ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಅವರಿಗೆ ಕೂಡ ಈ ಒಂದು ಬಜೆಟ್ನಲ್ಲಿ ನಾನು ಈಗ ಒಂದು 15 ದಿನದ ಹಿಂದೆ ಹೋಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಯಾವ ರೀತಿ ಸವದತ್ತಿ ತಾಲೂಕು ಆಸ್ಪತ್ರೆ ಬಗ್ಗೆ ನಾನು ಮನವಿಯನ್ನು ಮಾಡಿದ್ದೆ, ಅದೇ ರೀತಿ ನಮ್ಮ ಮುನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ತಾವು ಅದನ್ನ ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳಿ ಅವರಿಗೆ ಬಹಳಷ್ಟು ಕಳಕಳಿಯಿಂದ ನಾನು ವಿನಂತಿ ಮಾಡಿದ್ದೇನೆ. ಆಗಲಿ ಪರಿಸ್ಥಿತಿ ನೋಡ್ಕೊಂಡು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂವರೆಗೂ ನನಗೆ ಭರವಸೆ ಕೊಟ್ಟಿಲ್ಲ. ಆದರೆ 100% ನನಗೆ ಕಾನ್ಫಿಡೆಂಟ್ ಇದೆ, ಭರವಸೆ ಇದೆ. ಅವರು ನನಗೆ ಖಂಡಿತವಾಗಲೂ ಅದನ್ನ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಸೇರಿಸಿ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂತಂದ್ರೆ ನನ್ನ ಸಚಿವರೇ, ಇದು ಮುನವಳ್ಳಿ ನಮ್ಮ ಸವದತ್ತಿ ಮಧ್ಯಭಾಗದಲ್ಲಿರ್ತಕ್ಕಂಥ ನಗರ ಪುರಸಭೆ, ಸುಮಾರು 40,000 ಜನಸಂಖ್ಯೆ ಇರುವಂತ ಮುನವಳ್ಳಿ ಪಟ್ಟಣ ಜೊತೆಗೆ ಸುತ್ತಮುತ್ತ ಸುಮಾರು 22 ಗ್ರಾಮಗಳು ಕೂಡ ಅತಿ ಹತ್ತಿರದಲ್ಲಿರುವುದರಿಂದ ಆ ಒಂದು ಮುನವಳ್ಳಿ ಜೊತೆಗೆ ಒಂದು ಶುಗರ್ ಫ್ಯಾಕ್ಟರಿ ಕೂಡ ಇದೆ. ಲೇಬರ್ ಕ್ಲಾಸ್ ಜನ ಜಾಸ್ತಿ ಇದ್ದಾರೆ. ಅತಿ ಕಡುಬು ಅಸಹಾಯಕರು, ದೀನ ದಲಿತರು ಇರ್ತಕ್ಕಂಥ ವಾಸ ಮಾಡುವಂತ ಜನ ಅಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ. ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ನನ್ನ ಒಂದು ವೈಯಕ್ತಿಕವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ನಾನು ಕೂಡ ಚುನಾವಣೆಗಿಂತ ಪೂರ್ವದಲ್ಲಿ ಮುನವಳ್ಳಿಯಲ್ಲಿ ಕೂಡ ಬಹಳಷ್ಟು ಭಾಷಣ ಮಾಡಿದೆ. ಅದು ಬಹಳಷ್ಟು ಅವಶ್ಯಕತೆವರೆಗೂ ಆಗಿಲ್ಲ. ಅದನ್ನ ಮಾಡಿ ಕೊಟ್ಟು ನಿಮ್ಮ ಜೊತೆ ಮುಂದೆ ಬರ್ತೇನೆ ಅಂತ ಕೂಡ ಹೇಳಿದ್ದೀನಿ. ಹೀಗಾಗಿ ನಾನು ಮರ್ಯಾದೆ ತಾವಿಸ್ಬೇಕಂದ್ರೆ ಇದನ್ನು ಮಾಡಿಕೊಳ್ಳಲೇಬೇಕನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನ ಮಾಡಿ, ಇನ್ನು ನಮ್ಮ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ 2 ತಾಲೂಕು, ಒಂದು ಸವದತ್ತಿ ತಾಲೂಕು, ಇನ್ನೊಂದು ಯರಗಟ್ಟಿ ತಾಲೂಕು. ಈ ಒಂದು ಗೌರ್ಮೆಂಟಿನ ನಾಮ್ಸ್ ಪ್ರಕಾರ ನಮ್ಮ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ 17 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದಾವೆ. ಆದ್ರೆ ತಾಲೂಕಿನ ಒಂದು ವಿಂಗಡಣೆ ಆದ್ರೆ ನಮ್ಮ ಯರಗಟ್ಟಿ ತಾಲೂಕಿಗೆ ಇನ್ನೂ 2ರಿಂದ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಮಾಡಬಹುದು. ಆ ಒಂದು ಸಂದರ್ಭದಲ್ಲಿ ಸತ್ತಿಗಿರಿ ಅನ್ನುವಂತ ದೊಡ್ಡ ಗ್ರಾಮ, ಆ ಗ್ರಾಮದಲ್ಲಿ ಕೂಡ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸದಾಗಿ ಮಾಡಬೇಕಂತ ಹೇಳಿ ಆ ಭಾಗದ ಜನರ ಒತ್ತಾಯ ಕೂಡ ಇದೆ. ಅಲ್ಲಿ ಅವಶ್ಯಕತೆ ಕೂಡ ಅಷ್ಟೇ ಇದೆ ಅಂತಕ್ಕಂಥ ಮಾತನ್ನ ಈಗ ತಮ್ಮ ಮುಖಾಂತರ ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಯರಗಟ್ಟಿ ಹೊಸ ತಾಲೂಕ ಆಗಿ ಸುಮಾರು 6-7 ವರ್ಷ ಆಯ್ತು. ಆದ್ರೂ ಕೂಡ ಇನ್ನೂ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಒಂದು ಸೆಂಟರ್ ಆಫ್ ದಿ ಪ್ಲೇಸ್, ಆ ಒಂದು ಜಾಗದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಈಗ ಬೇಡ, ಈ ಒಂದು ಮುನವಳ್ಳಿ ಸಮುದಾಯ ಆರೋಗ್ಯ ಕೇಂದ್ರ ಆದ್ಮೇಲೆ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತನ ಆಶೀರ್ವಾದ ತಾವೇ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯ ಸಚಿವರಾಗಿರ್ತೀರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಹುದ್ದೆ ಕೂಡ ಹೋಗುವಂತ ಶಕ್ತಿ ಆ ಭಗವಂತ ತಮಗೆ ಇದೆ, ಕೊಟ್ಟಿದ್ದಾನೆ. ಸೊ ಹೀಗಾಗಿ ಅದನ್ನ ಯರಗಟ್ಟಿ ತಾಲೂಕಾ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಅದನ್ನ ತಾಲೂಕಾ ಆಸ್ಪತ್ರೆಯನ್ನಾಗಿ ಮಾಡಿ ಕೊಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಇಲ್ಲಿ ಇನ್ನೂ ಹೆಚ್ಚಿಗೆ ಮಾತನಾಡಿದ್ದು ಬಹಳಷ್ಟು ವಿಷಯಗಳನ್ನ ಈ ಒಂದು ಆರೋಗ್ಯ ವಿಚಾರದಲ್ಲಿ ಮಾತಾಡಬಹುದು. ಇವತ್ತು ಆರೋಗ್ಯ ಸಚಿವರು ಕೂಡ ಇವತ್ತು ಇನ್ನೂ ಬಹಳಷ್ಟು ಮಾತನಾಡಲಿದ್ದಾರೆ. ನಾನು ಮತ್ತೆ ತಮ್ಮ ಜೊತೆ ಮಾತಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ನಮ್ಮ ನಗರಕ್ಕೆ ಬಂದಿದ್ದು ಬಹಳಷ್ಟು ಸಂತೋಷ ಉಂಟು ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆಸಿ ನಮಗೆ ಅಧ್ಯಕ್ಷತೆ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಈ ಆಸ್ಪತ್ರೆಯ ವೈದ್ಯರಿಗೆ, ಸಿಬ್ಬಂದಿಯವರಿಗೆ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಮಹಾಜನತೆಗೆ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಲ್ಲಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸವದತ್ತಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಪುನರ್ನಿರ್ಮಾಣ ಹಾಗೂ ನವೀಕರಣ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನಗೆ ಬಹಳ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ವಿಶ್ವಾಸ್ ವೈದ್ಯ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ವಾಯುವ್ಯ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಸುನಿಲ್ ಹನುಮಣ್ಣವರೇ ಹಾಗೂ ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ನಾವಲ್ಗಟ್ಟಿಯವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ವಿ ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ
ಎಲ್ಲ ಈ ಭಾಗದ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪುಷ್ಪಾ ಅವರೇ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾದಂಥ ಡಾಕ್ಟರ್ ಗಡಾದವರೇ ಹಾಗೂ ಇತರ ಎಲ್ಲ ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಈ ಒಂದು ತಾಲೂಕು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರೇ, ವೈದ್ಯರೇ ಮತ್ತು ಎಲ್ಲ ಅರೆ ವೈದ್ಯಕೀಯ ಸಿಬ್ಬಂದಿಯವರೇ, ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತಾಲೂಕಿನ ಆಸ್ಪತ್ರೆಯನ್ನು ಏನು ಹಳೆಯ ಆಸ್ಪತ್ರೆ ಇದೆ, ಈ ಹಳೆಯ ಆಸ್ಪತ್ರೆ ಅದು ಹಂತ ಹಂತವಾಗಿ ಅದನ್ನು ನಿರ್ಮಾಣ ಮಾಡ್ಕೊಂಡು ಹೋಗಿದ್ರು. ಭಾಳ ದಶಕಗಳ ಹಿಂದೆ ಶುರುವಾದಂಥ ಆಸ್ಪತ್ರೆ ಅದು ಏನು ಹಂತ ಹಂತವಾಗಿ ವಿಸ್ತರಣೆ ಆಗಿತ್ತು. ಅದು ಇವತ್ತು ಕಟ್ಟಡಗಳಿದ್ರೂ ಕೂಡ ಹಳೆಯದಾಗಿರುವಂಥದ್ದು ಕೂಡ ಇದೆ, ಶಿಥಿಲ ಆಗಿರುವಂಥದ್ದು ಕೂಡ ಇದೆ ಮತ್ತು ಅವೈಜ್ಞಾನಿಕವಾಗಿ ಕೂಡ ಇರ್ತದೆ. ಯಾಕಂದರೆ ಒಂದು ಪ್ಲ್ಯಾನ್ ಮಾಡಿರೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ವಿಶ್ವಾಸ್ ವೈದ್ಯ ಅವರು ಶಾಸಕರಾಗಿ ಅವರು ಆಯ್ಕೆಯಾದ ನಂತರ ನನ್ನನ್ನು ಭೇಟಿಯಾದಾಗ ಪ್ರಥಮ ಭೇಟಿಯಿಂದನೇ ಶುರು ಮಾಡಿಕೊಂಡ್ರು ಅವರು. ಸರ್, ನಮಗೊಂದು ಆಸ್ಪತ್ರೆ ನೀವು ಕೊಡಲೇಬೇಕು ಅಂತ. ನಮ್ಮಲ್ಲಿ ಭಾಳ ಅದು ಹಳೇದಾಗ್ಬಿಟ್ಟಿದೆ, ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಅದನ್ನು ನನಗೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾನೇ ಇದ್ದರು. ಮತ್ತು ಭಾಳ ಅವರು ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ನೋಡಿದ್ದೇನೆ. ಅದು ಬೆಂಗಳೂರಿನಲ್ಲಿ ಅಥವಾ ಎಲ್ಲೇ ಇರಲಿ, ವಿಧಾನಸಭೆಯಲ್ಲಿ ಎಲ್ಲೇ ಇರಲಿ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರವನ್ನು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ತಗೊಂಡ್ಬರಬೇಕು ಅಂತ ಒಂದು ಪಣ ಕೊಟ್ಟಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಶಾಸಕ ನಮ್ಮ ವಿಶ್ವಾಸವರು. ಅದರಿಂದ ಅವರ ಒಂದು ಕಾಳಜಿ ಕಳಕಳಿಯನ್ನು ನೋಡಿದಾಗ ನಮಗೂ ಕೂಡ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ನಾನು ಈ ಕಡೆ ಬಂದಿದ್ದಾಗಲೂ ಕೂಡ ಇಲ್ಲಿಗೆ ನನ್ನನ್ನು ಭೇಟಿ ಮಾಡಿಸಿ ಇಲ್ಲಿ ಎಲ್ಲ ಸಿಬ್ಬಂದಿಯವ್ರನ್ನ, ಡಾಕ್ಟರ್ಗಳೆಲ್ಲ ಕರ್ಕೊಂಡು ಬಂದಿದ್ರು ಅಲ್ಲ, ಯರಗಡ್ಡಿ ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲಿ ಬಂದ ಅಲ್ಲಿಗೆಲ್ಲ ಕರ್ಕೊಂಡು ಬಂದು ಎಲ್ಲರೂ ಭೇಟಿ ಮಾಡಿಸಿ ಈ ಥರ ಇದೆ ಅಂತೆಲ್ಲ ಹೇಳಿ ನನಗೆ ಏನೇನು ನಮ್ಮ ಮೇಲೆ ಮಾನಸಿಕ ಒತ್ತಡ ತರಬೇಕು ಅದೆಲ್ಲವನ್ನು ಕೂಡ ಅವರು ತಂದಿದ್ರು ಮತ್ತು ಅದರಿಂದ ಅವ್ರಿಗೆ ಯಶಸ್ಸು ಕೂಡ ಸಿಕ್ತು. ಯಾಕೆಂದ್ರೆ ನಮ್ಮ ಮನಸ್ಸು ಕೂಡ ಹೌದಪ್ಪ ಏನಾದ್ರು ಮಾಡಲೇಬೇಕು ಅಂತ ಒಂದು ಅನಿಸಿರುವಂಥದ್ದು. ಅದರಿಂದ ಕಳೆದ ಆಯವ್ಯಯದಲ್ಲಿ ನಾನು ಮುಖ್ಯಮಂತ್ರಿ ಅವರಿಗೆ ಸರ್ ಈ ಥರ ಇದೆ, ಇದನ್ನು ಮಾಡಬೇಕು ಅಂತ ಹೇಳಿ ಒಟ್ಟಾರೆ ಕರ್ನಾಟಕದಲ್ಲಿ ಒಂದು 8 ಆಸ್ಪತ್ರೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಮತ್ತೊಮ್ಮೆ ಅದನ್ನು ಒಂದು ಪುನರ್ಜೀವ ಕೊಡಬೇಕು ಅಂತ ಹೇಳಿ ಆ 8ರಲ್ಲಿ ನಾನು ಈ ಒಂದು ಸವದತ್ತಿಯನ್ನು ಕೂಡ ಸೇರಿಸಿ ಇವತ್ತು ಅದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು ಬಹಳ ಸಂತೋಷ. ಇವತ್ತು ಒಂದು ಅತ್ಯಂತ ವೈಜ್ಞಾನಿಕವಾದಂಥ ರೀತಿಯಾಗಿ ಈಗ ಈ ಒಂದು ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ಎಲ್ಲ ನಾವು ಹಳೆದೆಲ್ಲ ತೆಗೆದುಹಾಕಿ ಇದು ಗ್ರೌಂಡ್ ಫ್ಲೋರು ಮತ್ತು ಮೊದಲನೇ ಮಾಡಿ, ಎರಡನೇ ಮಾಡಿ, ಗ್ರೌಂಡ್ ಫಸ್ಟ್ ಸೆಕೆಂಡ್ ಅಲ್ಲ, ಗ್ರೌಂಡು ಫಸ್ಟು ಸೆಕೆಂಡ್ ಈ ಇಷ್ಟು ಒಂದು ನಾವು ಇಲ್ಲಿ ನಿರ್ಮಾಣ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಎಲ್ಲ ಆಧುನಿಕವಾದಂಥ ವ್ಯವಸ್ಥೆಗಳನ್ನು ಅಲ್ಲಿಗೆ ತರೋದಕ್ಕೆ, ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಕೊಠಡಿಗಳು, ICU ಬೆಡ್ಗಳು, ಡಯಾಲಿಸಿಸ್ ಕೇಂದ್ರಗಳು ಮತ್ತು ಇನ್ನೇನೇನು ಅಲ್ಲಿಗೆ ಯಾವ ರೀತಿಯಾಗಿ ನರ್ಸ್ಗಳಿಗೆ, ಡಾಕ್ಟರ್ಗಳಿಗೆ ಅವ್ರಿಗಿರುವಂಥ ಕೊಠಡಿಗಳು ಎಲ್ಲವನ್ನು ಕೂಡ OT ಯಾವ ಥರ ಬರಬೇಕು, ತಾಯಿಯ ಮಕ್ಕಳ OT ಈ ಥರದೆಲ್ಲ ಒಂದು ಮಾಡಿ ಅದನ್ನು ಒಂದು ಸುಸಜ್ಜಿತವಾದಂಥ ರೀತಿಯಾಗಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಗೂ ಕೂಡ ಇದರಲ್ಲಿ ಸ್ವಲ್ಪ ಅನುದಾನ ಕೊಡಿಸಿದ್ದೇವೆ. ಅದರ ಮುಖಾಂತರ ಮೊದಲನೇ ಮಾಡಿಯಲ್ಲಿ ಅಲ್ಲಿ ಕೆಲವು ICU ಹಾಸಿಗೆಗಳನ್ನು, ಇನ್ನು 9 ICU ಹಾಸಿಗೆಗಳನ್ನು ಕೊಡೋದು ಕೂಡ ತಾಯಿ ಮಕ್ಕಳ ಆಸ್ಪತ್ರೆಗೆ ಕೂಡ ಮಾಡಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಈ ರೀತಿಯಾಗಿ ಕೆಲವುದೆಲ್ಲ ಸೇರಿಸಿದ್ದೇವೆ. ಅಂದರೆ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗ್ತದೆ. ಅದರ ಮುಖಾಂತರ ನಮ್ಮ ಸಿಬ್ಬಂದಿಯವರಿಗೆ, ಡಾಕ್ಟರ್ಗಳು ಕೂಡ ಕೆಲಸ ಮಾಡೋದಕ್ಕೆ ಒಳ್ಳೆಯ ವಾತಾವರಣ ಇರ್ತದೆ. ಯಾಕೆಂದ್ರೆ ಆಸ್ಪತ್ರೆಯ ಅದು ಏನು ವಿನ್ಯಾಸ ಮತ್ತು ಕಟ್ಟಡ ಯಾವ ರೀತಿ ಇರ್ತದೆ ಅದು ಕೂಡ ಕೆಲಸದ ಮೇಲೆ ಪರಿಣಾಮ ಬೀರ್ತದೆ. ಚೆನ್ನಾಗಿದ್ದಾಗ, ಸುಸಜ್ಜಿತವಾಗಿದ್ದಾಗ, ಎಲ್ಲ ಒಂದು ರೀತಿ ಗಾಳಿ, ಬೆಳಕು ಮತ್ತು ಮೂಲ ಸೌಕರ್ಯಗಳು, ಶೌಚಾಲಯಗಳು, ಕೊಠಡಿಗಳು, OT ಇದೆಲ್ಲ ಎಕ್ವಿಪ್ಮೆಂಟ್ ಇದೆಲ್ಲ ಚೆನ್ನಾಗಿದ್ದಾಗ ಅವಾಗ ಕೆಲಸ ಮಾಡೋರು ಕೂಡ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರ್ತದೆ.
ಆ ಕಾರಣದಿಂದ ಇವತ್ತು ಇದನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ ಬೆಳಗ್ಗೆ ನಾನು ಬೈಲೊಂಗಲ್ನಲ್ಲಿ ಒಂದು ತೀವ್ರ ನಿಗಾ ಘಟಕದ 50 ಬೆಡ್ಡಿನ ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡಿದ್ದೇನೆ. ಮತ್ತು ಇದಾದ ನಂತರ ರಾಮದುರ್ಗಕ್ಕೆ ಹೋಗಿ ಅವ್ರಿಗೂ ಇದೇ ರೀತಿಯಾಗಿ ಮೇಲ್ದರ್ಜೆಗೆ ಏರಿಸುವಂತ ಒಂದು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವ್ರಿಗೂ ಕೂಡ 100 ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಅಂದ್ರೆ ಬೆಳಗಾವಿಗೆ ಇದು ಒಂದು ರೀತಿ ಶುಕ್ರ ದಶೆ ಅಂತ ಹೇಳ್ಬೋದು ಅಲ್ವಾ. ಒಂದೇ ದಿವಸ 3 ಶಂಕುಸ್ಥಾಪನೆ ಬೇರೆ ಬೇರೆ ತಾಲೂಕುಗಳಲ್ಲಿ. ಈಗಾಗಲೇ ನಾನು ಹೋದ ಬಾರಿ ಖಾನಾಪುರಲ್ಲೂ ಕೂಡ ಹೊಸ ತಾಲೂಕು ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಿದ್ದೇನೆ. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕಿತ್ತೂರಿನಲ್ಲಿ ಅವರಿಗೆ 100 ಬೆಡ್ಡಿನ ಒಂದು ಹೊಸ ಆಸ್ಪತ್ರೆ ಹೊಸ ಜಾಗದಲ್ಲಿ ಅವರಿಗೆ ನಾನು ಅನುಮೋದನೆ ಕೊಟ್ಟು ಅಲ್ಲೂ ಕೂಡ ಈಗ ಕಾಮಗಾರಿ ಪ್ರಾರಂಭ ಆಗಿದೆ. ಅಥಣಿಯಲ್ಲಿ MCH ಆಸ್ಪತ್ರೆ ಅದು ಅವ್ರಿಗೂ ಕೂಡ ಸುಮಾರು 25-30 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ MCH ಆಸ್ಪತ್ರೆಯನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಹಲವಾರು ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದೆಲ್ಲ ಅನೇಕ ಬೇರೆ ಬೇರೆ ಒಟ್ಟಾರೆ ಸುಮಾರು 300 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳು ಇವತ್ತು ನಾವು ಬೆಳಗಾವಿ ಜಿಲ್ಲೆಗೇನೆ ನಮ್ಮ ಇಲಾಖೆಯಿಂದಲೇ ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ದಾಖಲೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಬೆಳಗಾವಿಯ ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಾಡ್ತಾ ಇರೋದ್ರ ಬಗ್ಗೆ ನಾನು ಹೋಗ್ತಾ ಇಲ್ಲ. ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅಂದ್ರೆ ಇವತ್ತು ನಮ್ಮ ಸರ್ಕಾರ ಎಲ್ಲಾ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಬದ್ಧವಾಗಿರುವಂತ ಸರ್ಕಾರ. ಅನೇಕ ಜನ ನಮ್ಮ ಬಗ್ಗೆ ಟೀಕೆ ಮಾಡುವಂತದ್ದು ಹೇಳ್ತಾ ಇರ್ತಾರೆ. ಸರ್ಕಾರ ಹತ್ರ ದುಡ್ಡಿಲ್ಲ, ಸರ್ಕಾರ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ, ಕೆಲಸ ಮಾಡಕ್ಕಾಗ್ತಾ ಅಂತೆಲ್ಲ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು ಮಾಡ್ಬಿಟ್ಟಿದ್ದಾರೆ, ಬೇರೆ ದುಡ್ಡಿಲ್ಲ. ಇಷ್ಟೆಲ್ಲ ಇದ್ರೂ ಇವತ್ತು ನಮ್ಮ ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಕೂಡ ಅನುಷ್ಠಾನ ಮಾಡಿದ್ದೀವಿ. ಅದೇನು ಸಾಮಾನ್ಯವಾದಂತ ಒಂದು ಕೆಲಸ ಅಲ್ಲ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿರುವಂತದ್ದು ಅದು ಒಂದು ಈ ದೇಶದಲ್ಲೇ ಒಂದು ದೊಡ್ಡ ದಾಖಲೆ. ಇದು 55,000 ಪ್ರತಿ ವರ್ಷ ಕೋಟಿ ರೂಪಾಯಿ ನಾವು ಜನರಿಗೆ ನೀಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಇದು ಸಾಮಾನ್ಯವಾದಂತ ಒಂದು ಕೆಲಸ. ಇದಕ್ಕೆ ದೃಢ ಸಂಕಲ್ಪ ಬೇಕು. ಹೇಳೋದು ಸುಲಭ, ನಾವು ಚುನಾವಣೆಯಲ್ಲಿ ಗೆದ್ರೆ ನಾವು ಮಾಡ್ತೀವಿ ಅಂತ. ಆದ್ರೆ ಗೆದ್ದ ಮೇಲೆ ಬಂದ್ ಮಾಡಿ ತೋರಿಸೋದಿದಲ್ಲ, ಅದು ನಿಜವಾಗ್ಲೂ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಕೇವಲ ಸರ್ಕಾರ ಬಂದು 6 ತಿಂಗಳಲ್ಲೇ ನಾವು ಮಾಡಿದೋದು. ಇದು ಖಂಡಿತವಾಗಿಯೂ ಇವತ್ತು ಅದರಿಂದ ಸಾಕಷ್ಟು ಬೇರೆ ಏನೇ ಹೇಳಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ತೆರಿಗೆ ಪಾವತಿಯಲ್ಲಿ ಈ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಅದೇ ರೀತಿಯಾಗಿ ಏನು ಉತ್ಪಾದನೆ ತಲೆ ಆದಾಯ ಏನಿದೆ ಉತ್ಪಾದನೆಯಲ್ಲಿ ಪರ್ ಕ್ಯಾಪಿಟಲ್ GDPಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನಕ್ಕೆ ಹೋಗಿದೆ. ಇವೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ, ಮತ್ತು ಜನರಲ್ಲಿ ಇವತ್ತಿನ ದಿವಸ ಹೊರಗಡೆ ಬಂದು ಕೆಲಸ ಮಾಡುವಂತ ಅವಕಾಶಗಳು ಮತ್ತು ಅವರಿಗೆ ಬಡತನದಿಂದ ಹೊರಗೆ ಬರುವಂತ ಅವಕಾಶಗಳು ಮತ್ತು ವಿಶೇಷವಾಗಿ ಮಹಿಳೆಯರು ಕೂಡ ಇವತ್ತೆಲ್ಲಾ ಕಡೆ ಬಂದು ಅವರು ಕೂಡ ಈ ಒಂದು ನಮ್ಮ ಒಂದು ಆರ್ಥಿಕ ಬೆಳವಣಿಗೆ ಅವರು ಕೂಡ ಒಂದು ಹೆಚ್ಚಾಗಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ. ಅದರಿಂದ ಇವತ್ತು ನಮ್ಮ ಸರ್ಕಾರದ ಯೋಜನೆಗಳು ಅದು ನನ್ನ ಇಲಾಖೆನೇ ಇರ್ಬೋದು, ವೈದಿಕ ಶಿಕ್ಷಣ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ನೀರಾವರಿ ಇಲ್ಲ ಹಲವಾರು ಎಲ್ಲದರಲ್ಲೂ ಕೂಡ ಇವತ್ತು ಯೋಜನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತರ್ತಾ ಇರೋದು. ಇವತ್ತು ಸವದತ್ತಿಯ ಯಲ್ಲಮ್ಮ ದೇವಿಯ ಪ್ರಾಧಿಕಾರವನ್ನು ಕೂಡ ಮಾಡಿದೆ ಅಲ್ವಾ. ಮಾಡಿ ಅದಕ್ಕೆ ಎಷ್ಟು ಕೋಟಿ ರೂಪಾಯಿಯನ್ನ 215 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸವದತ್ತಿಯ ಒಂದು ಏನು ಈ ಪುಣ್ಯಕ್ಷೇತ್ರ ಇದೆ ಯಲ್ಲಮ್ಮ ದೇವಿಯ ಪುಣ್ಯಕ್ಷೇತ್ರ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಅನುಮೋದನೆ ಕೊಟ್ಟಿದೆ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅಂದ್ರೆ ಅಲ್ವಾ ಅದೇ ಏದ್ ನೀರಾವರಿಗೆ 500 ಕೋಟಿ ರೂಪಾಯಿಯನ್ನ ಅಂದ್ರೆ ನೋಡಿ ಇವ್ರು ಎಷ್ಟೆಷ್ಟು ಮಾಡಿಸ್ಕೊ ಯಾರು ಹೇಳ್ತಾ ಇಲ್ಲ. ಆಯ್ತು ಇವಾಗ ಗೊತ್ತಾಗ್ತಾ ಇದೆ. ಈಗ ಆ ಒಂದು ಯಲ್ಲಮ್ಮ ಇದು ಪ್ರಾಧಿಕಾರಕ್ಕೆ ಅವರೇ ಉಪಾಧ್ಯಕ್ಷರು ಅಲ್ವಾ, ಅದಿರ್ಲಿಲ್ಲ. ಆಮೇಲೆ ಎಲ್ಲ ಸ್ಥಳೀಯ ಶಾಸಕರು ಅದಕ್ಕೆ ಅದರ ಜವಾಬ್ದಾರಿ ವಹಿಸ್ಬೇಕು ಅಂತ ಹೇಳಿ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೂಡ ಆ ಪ್ರಾಧಿಕಾರಕ್ಕೆ ಕೊಟ್ಟಿರುವಂತದ್ದಾಗಿದೆ. ಅಂದ್ರೆ ಇವತ್ತು ಕೆಲಸಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಮತ್ತು ಜನರ ಒಂದು ಅಭಿವೃದ್ಧಿಗೋಸ್ಕರ ಇವತ್ತಿನ ದಿವಸ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಆಗ್ತಾ ಇರೋದ್ರಿಂದನೇ ಇಷ್ಟೊಂದೆಲ್ಲ ಇವತ್ತಿನ ದಿವಸ ಬರ್ತಾ ಇರುವಂತದ್ದು. ಮುಂದೆ ಖಂಡಿತ ಇವತ್ತು ನಮ್ಮ ಇಲಾಖೆಯಲ್ಲಿ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಈ ವರ್ಷ ನಾವು ಈ ತರ ಒಂದು ಇಂಜೆಕ್ಷನ್ ಅನ್ನ 25,000 ರೂಪಾಯಿ ಒಂದು ಇಂಜೆಕ್ಷನ್ ನಾವು ಯಾರಾದ್ರೂ ಆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂತ ಸನ್ನಿವೇಶ ಇದ್ರೆ ಕೂಡಲೇ ನಾವು ಅವ್ರಿಗೆ ಅದನ್ನ ಕೊಟ್ಟಾಗ ಅವ್ರು ಬದುಕ್ತಾರೆ. ಆಮೇಲೆ ಬೇಕಾದ್ರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆದ್ರೆ ಆ ಒಂದು ಸುವರ್ಣ ಗಂಟೆ ಅಂತ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅಂದ್ರೆ ಈಗ ಪುನೀತ್ ರಾಜ್ಕುಮಾರ್ ಹೆಸರು ಯಾಕೆ ಇಟ್ಟು ಅಂತ ಹೇಳಿದ್ರೆ ಅವ್ರಿಗೆ ಆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ಅವ್ರ ಆಸ್ಪತ್ರೆ ಸೇರೋಷ್ಟೊತ್ತಿಗೆ ತೀರೋಗ್ಬಿಟ್ಟು
ಇದನ್ನ ನಾವೀಗ ನಮ್ಮ ಇಡೀ ದೇಶದಲ್ಲಿ ಯಾರು ಕೂಡ ಕೊಡ್ತಾ ಇಲ್ಲ, ನಮ್ಮ ಸರ್ಕಾರ ಇವತ್ತು ಉಚಿತವಾಗಿ ಆ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಕೊಡ್ತಾ ಇದೆ. ಈ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಿಮೋಥೆರಪಿ ಕೇಂದ್ರಗಳನ್ನ ಶುರು ಮಾಡಿದ್ದೇವೆ. ಇವತ್ತು ಏನು ನಮ್ಮಲ್ಲಿರುವಂತಹ ಬೇರೆ ಬೇರೆ ಗೃಹ ಆರೋಗ್ಯ ಯೋಜನೆ ಇವತ್ತು ಎಲ್ಲ ಕಡೆ ಮನೆ ಮನೆಗೆ ಹೋಗಿ ನೀವು ತಪಾಸಣೆ ಮಾಡಬೇಕು. 14 ಅಂಶಗಳು ಇಟ್ಕೊಂಡಿದ್ದೇವೆ. ರಕ್ತದ ಒತ್ತಡ, ಮಧುಮೇಹ ಜೊತೆಯಲ್ಲಿ ಕ್ಯಾನ್ಸರ್ಗಳು, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಮತ್ತು ಅವರಲ್ಲಿ ಏನು ಮಾನಸಿಕ ರೋಗಗಳು ಮತ್ತು ಈ ಸಕ್ಕರೆ ಕಾಯಿಲೆಯಿಂದ ಕಾಲು ಕಳ್ಕೊಳ್ತಕ್ಕಂಥದ್ದು, ಕಣ್ಣು ಕಳ್ಕೊಳ್ಳುವಂಥದ್ದು, ದೃಷ್ಟಿ ಇದೆಲ್ಲವನ್ನು ಕೂಡ ಅದನ್ನು ಕೂಡ ಇದರಲ್ಲಿ ನಾವು ಸೇರಿಸಿ ಅದನ್ನ ತಪಾಸಣೆ ಮಾಡಬೇಕು. ಮೊದಲೇ ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಅವ್ರಿಗೆ ಚಿಕಿತ್ಸೆ ನೀಡಬಹುದು. ತಡವಾಗಿ ಗೊತ್ತಾದ್ರೆ ಏನೂ ಮಾಡೋಕ್ಕಾಗಲ್ಲ, ಕಾಲು ಕಳ್ಕೊಂಡ್ಬಿಡ್ತಾರೆ, ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ. ಅಥವಾ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಇದೆಲ್ಲ ಮಹಿಳೆಯರದು 3 ಕ್ಯಾನ್ಸರ್ ಅನ್ನ ನಾವು ತಪಾಸಣೆ ಮಾಡ್ತೀವಿ. ಅದನ್ನ ಮೊದಲೇ ಪತ್ತೆ ಹಚ್ಚಿದ್ರೆ ಅವ್ರಿಗೆ ಸುಲಭವಾಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಜೀವವನ್ನ ಉಳಿಸ್ಬೋದು. ಅದಕ್ಕೋಸ್ಕರ ನಾವು ಆ ನಿಟ್ಟಿನಲ್ಲಿ ಏನಂತ ಹೇಳ್ತಾರೆ ತಡೆಗಟ್ಟುವಂಥದ್ದು ಅದು ಬಹಳ ಮುಖ್ಯ. ಕಾಯಿಲೆ ರೋಗಿಗಳಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಳ್ಳೋದು ಒಂದು, ರೋಗಿಗಳಾಗೋದಕ್ಕಿಂತ ಮುಂಚೆನೆ ಪತ್ತೆ ಹಚ್ಚಿ ನಿಮ್ಗೆ ಅದನ್ನ ಒಂದು ನಿಯಂತ್ರಣ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯವಾದಂತ ಕೆಲಸ. ಅದನ್ನ ಮಾಡೋದಕ್ಕೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಇನ್ನೂ ನಾವು ಕ್ಷಮತೆಯನ್ನ ಬೆಳೆಸ್ಕೋಬೇಕು. ಈಗ ಶುರುವಾಗಿದೆ, ಕಳೆದ 4-5 ತಿಂಗಳಿಂದ ಶುರು ಆಗಿದೆ. ಅದೇ ಅದರ ಕ್ಷಮತೆಯನ್ನ ಬೆಳೆಸ್ಕೊಂಡು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಅದು ಆರೋಗ್ಯ ಸುಧಾರಣೆ ಮಾಡೋದ್ರಲ್ಲಿ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುವಂತದ್ದು ಆ ಗೃಹ ಆರೋಗ್ಯ ಯೋಜನೆ ಬೇಕಾಗ್ತದೆ. ಮತ್ತು ಹತ್ತಿರದಲ್ಲಿ ಯಾವುದು ದೊಡ್ಡ ಆಸ್ಪತ್ರೆ ಇರಬಾರ್ದು. ಹತ್ತಿರದಲ್ಲಿ ಅಂದ್ರೆ ಒಂದು 30 ಕಿಲೋಮೀಟರ್ ಹತ್ತಿರದಲ್ಲಿ ಯಾವುದೋ ಇನ್ನು ದೊಡ್ಡ ಆಸ್ಪತ್ರೆ ಇರಬಾರ್ದು ಅಂತ ಇದೆ. ಸೊ ಆ ಮಾನದಂಡಗಳು ನೋಡಿಕೊಂಡು ನಾನು ಅದನ್ನ ಖಂಡಿತ ಮಾಡ್ತೀನಿ. ಈಗಾಗಲೇ ಇದಕ್ಕೆ ನಾವು ನಿಮ್ಮ PHCಗೆ ದುಡ್ಡು ಕೊಟ್ಟಿದ್ದೇವೆ. ಅದು ಸಿರ್ಸಂಗಿ PHCಗೆ 3.5 ಕೋಟಿ ರೂಪಾಯಿಯಷ್ಟು ಅದನ್ನ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೇವೆ. ಅರ್ಧ ಕೆಲಸ ಅಲ್ಲ ನಡೀತಾ ಉಂಟು. ಆಮೇಲೆ ಯರಗಟ್ಟಿಗೂ ಕೂಡ ದುಡ್ಡು ಕೊಟ್ಟಿದ್ದೇನೆ, 5.5 ಕೋಟಿ ರೂಪಾಯಿ. ಅದೆಲ್ಲ ಹೇಳೋದಿಲ್ಲ ಅವರು, ಈಗ ನಾವು ಹೇಳಿದ್ಮೇಲೆ ಹೇಳ್ತಾವ್ರೆ. ಯಾವ್ದಾಗಿದೆ ಅದನ್ನ ಮಾಡ್ಕೊಡೋದು. CHCಗೆ 5.5 ಕೋಟಿ ಕೊಟ್ಟಿದ್ದೇವೆ, ಅವ್ರ PHCಗೆ 3.5 ಕೋಟಿ ಕೊಟ್ಟಿದ್ದೇವೆ, ಇಲ್ಲಿಗೆ ಸುಮಾರು 30 ಕೋಟಿ ಕೊಟ್ಟಿದ್ದೇವೆ. ಇನ್ನು ಬೇರೆ ಖಂಡಿತವಾಗಿಯೂ, ಯಾಕಂದ್ರೆ ಇದೆಲ್ಲ ಯಾರ್ದು ನಮ್ದಲ್ಲ, ಯಾವ ದುಡ್ಡು ಇದು ನನ್ನ ದುಡ್ಡು ಅಲ್ಲ, ಇದು ಜನರ ದುಡ್ಡೇ ಅಲ್ವಾ. ನಾವೇನ್ ಸರ್ಕಾರ ಖರ್ಚು ಮಾಡ್ತದೆ ಅದು ನಿಮ್ ದುಡ್ಡೇ, ನಮ್ ದುಡ್ಡಲ್ಲ. ನಾವೊಂದು ಹೇಳ್ಬೋದು ನಾನ್ ಮಾಡಿದೆ ಅಂತ ಹೇಳುವಂತ, ಆದ್ರೆ ಸರಿಯಾದ ಬಳಕೆ ಆಗ್ಬೇಕು, ಸದ್ಬಳಕೆ ಆಗ್ಬೇಕು, ಜನರಿಗೆ ಸರಿಯಾದ ರೀತಿಯಲ್ಲಿ ಅದನ್ನ ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಅದೇ ನಮ್ಮ ಸರ್ಕಾರದ ಜವಾಬ್ದಾರಿ. ನಾವೊಂದು ರೀತಿ ಟ್ರಸ್ಟಿಗಳು ಅಲ್ವಾ. ನಮ್ಮ ಸ್ವಂತ ಆದಾಯದ ಮೇಲೆ ನಾವು ಮಾಡಿದ್ರೆ ನಾವು ಹೇಳ್ಬೋದು, ಆದ್ರೆ ಸಾರ್ವಜನಿಕರ ದುಡ್ಡಿನ ಟ್ರಸ್ಟಿಗಳು ನಾವು ಅದನ್ನ ನೋಡ್ಕೊಳ್ಳುವಂಥದ್ದು, ಸರಿಯಾಗಿ ಅದನ್ನ ಖರ್ಚು ವೆಚ್ಚ ಮಾಡುವಂಥದ್ದೇ ನಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಖಂಡಿತವಾಗಿಯೂ ನಾನು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಮುಂದಿನ ದಿವಸದಲ್ಲಿ ಆಯವ್ಯಯ ಮಂಡನೆ ಆದ ನಂತರ ಮುಂದೆ ಇನ್ನೇನು ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಖಂಡಿತವಾಗಿಯೂ ನನ್ನ ಮನಸ್ಸಿನಲ್ಲಿ ಇದೆ. ವೈದ್ಯ ಅವರು ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಅವರು ನನ್ನ ಸಹೋದರ ಥರನೇ ನಾನು ವೈದ್ಯರನ್ನು ನೋಡ್ತೀನಿ. ಅದಕ್ಕೆ ಅವ್ರ ಪರವಾಗಿ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ನಮ್ಮ ಡಾಕ್ಟರ್ಗಳು ಮತ್ತು ಇವತ್ತು ಎಲ್ಲ ಈ ಒಂದು ತಾಲೂಕು ಆಸ್ಪತ್ರೆ ಮತ್ತು MCH ಎಲ್ಲ ನಮ್ಮ ವೈದ್ಯರು, ನಮ್ಮ ಎಲ್ಲ ಶುಶ್ರೂಷಕರು, ಎಲ್ಲ ನಮ್ಮ ಬೇರೆ ಇರ್ತಿರೋ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಸಿಬ್ಬಂದಿಯವರು ಇವತ್ತು ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅವರೆಲ್ಲರ ಟೀಮ್ ವರ್ಕ್ ಇಂದನೇ ಇಷ್ಟು ಆಸ್ಪತ್ರೆ ಚೆನ್ನಾಗಿ ನಡೀತಾ ಇರೋದು ಅಲ್ವಾ. ಅದು ಆ ಟೀಮ್ ವರ್ಕ್ ಇದೆ. ಆಶಾ ಕಾರ್ಯಕರ್ತರು, ಇನ್ನಿತರ ಎಲ್ಲ ಗ್ರೂಪ್ ಡಿ ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ಬೇಕು ಅವಾಗ್ಲೇನೆ. ಯಾಕಂದ್ರೆ ಇದು ಜನರಿಗೋಸ್ಕರ ಇರೋದು, ಬಡ ಜನರಿಗೋಸ್ಕರ ಇರುವಂಥದ್ದು. ಅದರಿಂದ ಇವತ್ತು ನಾವು ನಿಮ್ಗೆ ಈ ಸಲ ಬಹಳಷ್ಟು ಹುದ್ದೆಗಳು ಕೂಡ ತುಂಬಿಸ್ಕೊಟ್ಟಿದ್ದೇವೆ. ತಜ್ಞ ವೈದ್ಯರೆಲ್ಲ ಬಂದಿದ್ದಾರೆ. ಇನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಕೊರತೆ ಇದೆ, ಆದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದಾರೆ. ಇದು ನಮ್ಮ ಉದ್ದೇಶ. ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24 ಗಂಟೆ ಸೇವೆಯನ್ನ ನಮ್ಮ ಜನರಿಗೆ ನೀಡಬೇಕು. ಯಾವುದೇ ಸಮಯಕ್ಕೆ ಇಲ್ಲಿಗೆ ಜನ ಬಂದಾಗ ಇಲ್ಲಿ ಡಾಕ್ಟರ್ಗಳು ಸಿಗ್ಬೇಕು, ನರ್ಸ್ಗಳು ಸಿಗ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಸಿಗುವಂತ ವ್ಯವಸ್ಥೆ ಇರಬೇಕು. 24/7 ನಮ್ಮ ತಾಲೂಕು ಆಸ್ಪತ್ರೆಗಳು ನಡಿಬೇಕು. ಅದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇಡೀ ನಮ್ಮ ರಾಜ್ಯದಲ್ಲಿ, ಇದೊಂದೇ ಅಲ್ಲ, ಎಲ್ಲಾ ತಾಲೂಕು ಆಸ್ಪತ್ರೆ, ನಮ್ಮ ಸವದತ್ತಿ ಮತ್ತು ನಮ್ಮ ಬೈಲೊಂಗಲ್ಲು ಇವೆಲ್ಲ ಬಹಳ ಉತ್ತಮ ಆಸ್ಪತ್ರೆಗಳು. ಬೈಲೊಂಗಲ್ಲು, ಸವದತ್ತಿ, ಗೋಕಾಕ್ ಎಲ್ಲ ಬಹಳ ಒಳ್ಳೆ ಆಸ್ಪತ್ರೆಗಳು. ಈ ಮಾದರಿಯಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಾಗ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ಜನರಿಗೆ ಇಡೀ ರಾಜ್ಯದಲ್ಲಿ ಆರೋಗ್ಯ ಒಂದು ವ್ಯವಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಎಲ್ಲವನ್ನು ಕೂಡ ಈ ಮಟ್ಟಕ್ಕೆ ತಗೊಂಡ್ ಬರಬೇಕು ಅಂತಾನೆ ನಮ್ಮ ಉದ್ದೇಶ ಇದೆ. ನೀವು ಇನ್ನೂ ಚೆನ್ನಾಗಿ ಆಗ್ಬೇಕು.
ಮುಂದಿನ ದಿವಸದಲ್ಲಿ ನಾವು ಹೊಸ ಹೊಸ ಯೋಜನೆಗಳೆಲ್ಲ ತಗೊಂಡ್ ಬರ್ತಾ ಇದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಜಿಲ್ಲಾ ಸೇವೆಗಳೇನು ಸಿಗುತ್ತೆ ಅದು ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂತದ್ದಾಗ್ಬೇಕು. ಆದಷ್ಟು ಮಟ್ಟಿಗೆ ನಾವು ಅದನ್ನ ಇಲ್ಲಿ ತಗೊಂಡ್ ಬರ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ವರ್ಷ ಸಾಕಷ್ಟು ಬದಲಾವಣೆಗಳು ಕೂಡ ಬರುವಂತದ್ದಿದೆ. ನಾನು ಈಗಲೇ ಹೇಳಕ್ ಹೋಗಲ್ಲ. ಮುಖ್ಯಮಂತ್ರಿ ಆಯವ್ಯಯ ಭಾಷಣದಲ್ಲಿ ಕೂಡ ಕೆಲವು ಅಂಶಗಳೆಲ್ಲ ಬರ್ತದೆ. ಆ ಕಾರಣದಿಂದ ಅದೆಲ್ಲ ಈಗಲೇ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಆದ್ರೆ ಬಹಳಷ್ಟು ಅಮೂಲಾಗ್ರ ಬದಲಾವಣೆಗಳನ್ನು ತರುವಂತ ಪ್ರಯತ್ನ ಮತ್ತು ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಇವತ್ತು ನಮ್ಮ ಏನು ವರ್ಗಾವಣೆಯಲ್ಲಿ ಇವತ್ತು ಯಾರ ಶಾಸಕರ ಪತ್ರ ಬೇಕಾಗಿಲ್ಲ, ಯಾರ ಪತ್ರ ಇಲ್ಲ. ವರ್ಗಾವಣೆ ನಮ್ಮಲ್ಲಿ ಸಂಪೂರ್ಣವಾಗಿ ಕೌನ್ಸಿಲಿಂಗ್ ಮುಖಾಂತರ ಅವರ ಒಂದು ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆನೆ ಇವತ್ತು ಇಡೀ ನಮ್ಮ ಇಲಾಖೆಯಲ್ಲಿ ಇವತ್ತು ವರ್ಗಾವಣೆ ಆಗ್ತಾ ಇರುವಂತದ್ದು. ಅದಕ್ಕೆ ಕೆಲವರು ನಮ್ಗೆಲ್ಲ ನಮ್ಮನ್ನೆಲ್ಲ ಸ್ವಲ್ಪ ಒತ್ತಡಕ್ಕೆ ಸಿಲುಕಿಸಿದ್ದಾರೆ. ಅಂದ್ರೆ ನಮ್ಮ ಶಾಸಕರುಗಳು ನಮ್ಮವರೇನೆ, ಏನ್ ಸರ್ ನಮ್ಮ ರಾಜಕಾರಣಿಗಳು ಸುಮಾರು ಜನ ನಮ್ಮ ಸ್ನೇಹಿತರುಗಳೆಲ್ಲ, ಏನ್ ಸರ್ ಈಗ ನಿಮ್ಮನ್ನ ಯಾವುದೇ ಶಿಫಾರಸೇ ಇಲ್ಲ, ಎಲ್ಲ ಅವ್ರಿಗೆ ಬಿಟ್ಬಿಟ್ರೆ ನಮ್ಗೆ ನಾವೇನಕ್ಕೆ ಇರಬೇಕು ಅಂತ. ಆದ್ರೆ ನಮ್ಮ ಇಲಾಖೆಯಲ್ಲಿ ಒಂದು ಪಾರದರ್ಶಕತೆ ತರಬೇಕು, ಭ್ರಷ್ಟಾಚಾರ ರಹಿತವಾದಂತ ಸೇವೆ ಸಿಗ್ಬೇಕು, ಜನರಿಗೆ ಅವ್ರಿಗೆ ಒಳ್ಳೆಯ ಸೇವೆ ಸಿಗುವಂಥದ್ದೇ ಆರೋಗ್ಯ ಇಲಾಖೆ ಇರುವಂಥದ್ದು. ಇದು ಬೇರೆ ಇಲಾಖೆ ತರ ಅಲ್ಲ. ಇದು ಮನುಷ್ಯರನ್ನ ಬದುಕಿಸುವಂಥದ್ದು, ಉಳಿಸುವಂಥದ್ದು ಇಲಾಖೆ. ಇದು ಬಹಳ ಪುಣ್ಯದ ಕೆಲಸ ಮಾಡುವಂತ ಇಲಾಖೆ ಅದು ಇದ್ರೆ ಅದು ನಮ್ಮ ಆರೋಗ್ಯ ಇಲಾಖೆ. ಅದಕ್ಕೆ ನಮ್ಮ ಆಂಬ್ಯುಲೆನ್ಸ್ ಸೇವೆಗಳು ಎಲ್ಲವನ್ನು ಕೂಡ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೀವಿ. ಈಗ ಸಂಪೂರ್ಣವಾಗಿ ನಮ್ಮ 108 ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಬದಲಾಯಿಸ್ತಾ ಇದೀವಿ. ಈಗ ಮೈಸೂರು ಡಿವಿಷನ್ ಅಲ್ಲಿ ಈಗ ನಾವೇ ಸರ್ಕಾರವೇ ನಡೆಸ್ತಾ ಇರುವಂಥದ್ದು. ಹಿಂದೆ ಒಂದು ಪ್ರೈವೇಟ್ ಕಂಪನಿ ನಡೆಸ್ತಾ ಇತ್ತು. ಈಗ ನಾವೇ ಇಡೀ ರಾಜ್ಯದಲ್ಲಿ 108 ಅನ್ನ ನಾವೇ ವಹಿಸ್ಕೊಳ್ತೀವಿ ಮತ್ತು ಅದನ್ನ ನಿರ್ವಹಣೆ ಮಾಡುವಂಥದ್ದು ಕೂಡ ಸರ್ಕಾರವೇ ಜವಾಬ್ದಾರಿ ತಗೊಳ್ತಾ ಇದೆ. ಆಧುನಿಕ ಒಂದು 108 ಆಂಬ್ಯುಲೆನ್ಸ್ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಒಂದು ಟೆಲಿಮೆಡಿಸಿನ್, ICU ಅಂದ್ರೆ ಉನ್ನತ ತಜ್ಞರು ಇಲ್ಲಿ ಇರಬೇಕಾಗಿಲ್ಲ. ಬೆಂಗಳೂರಿಂದನೇ ಅಥವಾ ಮೈಸೂರಿನಿಂದನೇ ಅಥವಾ ಬೆಳಗಾವಿಯಿಂದನೇ ಆ ತಜ್ಞರು ನೇರವಾಗಿ ನಿಮ್ಮ ICUಗಳನ್ನ ಸಂಪರ್ಕ ಮಾಡ್ಬೋದು, ಪೇಷಂಟ್ ಜೊತೆ ಮಾತಾಡ್ಬೋದು ಮತ್ತು ನಿಮ್ಮ ಸ್ಕ್ಯಾನ್ಗಳು ಅದೆಲ್ಲವನ್ನು ಕೂಡ ಈ ಟೆಲಿಮೆಡಿಸಿನ್ ಮುಖಾಂತರ ಅದು ಕೂಡ ಟೆಂಡರ್ ಎಲ್ಲ ಕರೆದಿದ್ದೀವಿ. ಸೊ ಈ ತರದ ಒಂದು ಆಧುನಿಕ ಒಂದು ವ್ಯವಸ್ಥೆಗಳನ್ನ ನಾವು ತರೋದಕ್ಕೆ ಎಲ್ಲ ಹೆಜ್ಜೆಯನ್ನು ಇಟ್ಟಿದ್ದೇವೆ ಎಂದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತು ಎಲ್ರಿಗೂ ಮತ್ತೊಮ್ಮೆ ನಿಮ್ಗೆಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಿತಿಯವರು ದಯವಿಟ್ಟು ಮಾನ್ಯ ಸಚಿವರಿಗೆ ಸನ್ಮಾನವನ್ನ ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಆರೋಗ್ಯ ರಕ್ಷಾ ಸಮಿತಿಯವರು ಪ್ರೀತಿಯ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮಾನ್ಯ ಸಚಿವರಿಗೆ ಆರೋಗ್ಯ ರಕ್ಷಾ ಸಮಿತಿಯವರಿಂದ ಪ್ರೀತಿಯ ಸನ್ಮಾನ. ಬಂದಂತ ಎಲ್ಲ ಸಾರ್ವಜನಿಕ ಬಂಧು ಭಗಿನಿಯರಿಗೆ, ಮಾತೆಯರಿಗೆ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಊಟವನ್ನ ಮಾಡಿಕೊಂಡು ಹೋಗಬೇಕಾಗಿ ವೇದಿಕೆಯ ಬಲಗಡೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆ ಮುಂದಿನದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಶಾಸಕರಿಗೆ ಪ್ರೀತಿಯ ಸನ್ಮಾನವನ್ನ ನೆರವೇರಿಸಬೇಕಾಗಿ ಆಮೇಲೆ